ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ಹಸಿ ಅವರೆಕಾಯಿ ಹುಳಿಯನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. 2 ಪಾವಷ್ಟು ಹಸಿ ಅವರೆಕಾಯಿಗೆ 1 ಕಪ್ಪಷ್ಟು ಗೆಡ್ಡೆಕೋಸು, 2 ಲೋಟ ನೀರು ಹಾಕಿ 2 ವಿಷಲ್ ಬರೋ ಹಾಗೆ ಕುಕ್ಕರಲ್ಲಿ ಕೂಗಿಸ್ಕೋಬೇಕು. ಖಾರಕ್ಕೆ 1 ಕಪ್ಪಷ್ಟು ತೆಂಗಿನ ತುರಿ, ಇದು 4 ಜನಕ್ಕಾಗತ್ತೆ. 1 ಕಪ್ಪಷ್ಟು ತೆಂಗಿನ ತುರಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು 4 ಎಸ್ಲಷ್ಟು ಬೆಳ್ಳುಳ್ಳಿ, 4 ಸ್ಪೂನು ಬೇಳೆ ಸಾರಿನ ಪುಡಿ. ಬೇಳೆ ಸಾರಿಗೂ ಇದನ್ನೇ ಪುಡಿ ಉಪಯೋಗಿಸ್ತೀವಿ, ಅದೇ ಪುಡಿ ಹುಳಿಗೂ ಉಪಯೋಗಿಸ್ತೀವಿ. ಬೇಳೆ ಸಾರಿನ ಪುಡಿ 4 ಸ್ಪೂನು, ಆಮೇಲೆ ಒಂದು ದೊಡ್ಡ ಟೊಮೆಟೊ, 2 ಟೊಮೆಟೊ ತೊಗೋಬೇಕು. ಟೊಮೆಟೊ ಮಿಕ್ಸಿಯಲ್ಲಿ ಖಾರ ಎಲ್ಲ ನುಣ್ಣಗೆ ಆದಮೇಲೆ ಹಾಕಬೇಕು, ಮುಂಚೆನೇ ಹಾಕಬಾರ್ದು. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, ಅದರಲ್ಲಿ ಅರ್ಧ ಹಸಿ ಈರುಳ್ಳಿ ಹಾಗೆ ಹಾಕಬೇಕು. ಇನ್ನರ್ಧ ಸ್ವಲ್ಪ ಒಲೆ ಮೇಲಿಟ್ಟು ರೋಸ್ಟ್ ಮಾಡ್ಕೋಬೇಕು. ಅದು ಸ್ಮೆಲ್ ಗಮ್ ಅಂತ ಸ್ಮೆಲ್ ಬರುತ್ತೆ, ಅಲ್ಲಿವರೆಗೂ ರೋಸ್ಟ್ ಮಾಡ್ಕೋಬೇಕು. ಸ್ಟವ್ ಆಫ್ ಮಾಡಿ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಖಾರ ನುಣ್ಣಗಾದ್ಮೇಲೆ ಟೊಮೆಟೊ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ಆಮೇಲೆ ಕಪ್ಪು ಭಾಗದೆಲ್ಲ ತೆಗೆದುಬಿಡೋಣ. ಆಮೇಲೆ ಕಾಳನ್ನು ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಖಾರ ಹಾಕಿ ಎಷ್ಟು ನೀರು ಬೇಕು, ಕನ್ಸಿಸ್ಟೆನ್ಸಿ ಸಾರಿಂದ ಎಷ್ಟಿರಬೇಕು ಅದಕ್ಕಿಂತ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳೋಣ. ಅದು ಕುದಿ ಬಂದರೆ ಸರಿ ಹೋಗುತ್ತೆ. ಒಂದು 4-5 ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸಿ ತೊಳೆದ ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಇದು ಒಂದು 20-25 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಕುದೀಲಿ. ಕಲರ್ ನೋಡಿ, ಇವಾಗ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ. ಆ ಸೈಡಲ್ಲೆಲ್ಲ ಅಂಟ್ಕೊಂಡಿರುತ್ತಲ್ಲ ಖಾರ, ಅದೆಲ್ಲ ತೆಗಿತಾ ಇರಬೇಕು ಅವಾಗವಾಗ. ಆಮೇಲೆ ರುಚಿಗೆ ಉಪ್ಪು ಹಾಕಿ, ಉಪ್ಪು ಹಾಕಿದ್ಮೇಲೆ ಒಂದೇ 1 ನಿಮಿಷ ಬೇಯಿಸ್ಬೇಕಷ್ಟೇ. ಖಾರ ಎಲ್ಲ ಬೇಯಕ್ಕೆ ಮುಂಚೆ ಉಪ್ಪು ಹಾಕಬೇಡಿ, ಲೇಟ್ ಆಗುತ್ತೆ. ಖಾರ ಎಲ್ಲ ಬೆಂದ ಮೇಲೆ ಉಪ್ಪು ಹಾಕಿದ್ರೆ ಅವರೆಕಾಯಿ ಹುಳಿ ರೆಡಿ.